ನಮಸ್ಕಾರ, ನಾನು HR ಪ್ರಭಾಕರ್. ನಾವೀಗ ಏಪ್ರಿಲ್ 2025ರಲ್ಲಿದ್ದೇವೆ. ಏಪ್ರಿಲ್ ಅಂದರೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು GST ರಿಜಿಸ್ಟ್ರೇಷನ್ ತೊಗೊಂಡಿದ್ರೆ ಅಥವಾ ಯಾವುದೇ ಒಂದು ವೃತ್ತಿಯನ್ನು ಮಾಡ್ತಿದ್ರೆ, ಲೈಕ್ ಡಾಕ್ಟರ್, ಎಂಜಿನಿಯರ್, ಆರ್ಕಿಟೆಕ್ಟ್, ಈ ಥರ ಯಾವುದೇ ಒಂದು ವೃತ್ತಿ ಮಾಡ್ತಿದ್ರೆ ಅಥವಾ ಸಿನಿಮಾ ಆ್ಯಕ್ಟ್ಗಳಿರ್ಬೋದು. ಸೊ ಯಾವುದೇ ಒಂದು ಪ್ರೊಫೆಷನನ್ನು ಮಾಡ್ತಾ ಇದ್ದರೆ ಅಂತಹವರು ಪ್ರೊಫೆಷ್ನಲ್ ಟ್ಯಾಕ್ಸನ್ನು ಕಟ್ಟುವಂತಹ ಸಮಯ ಫ್ರಮ್ ಏಪ್ರಿಲ್ 1 ಟು 30th ಏಪ್ರಿಲ್. ಅಂದರೆ ಈ ಪೀರಿಯಡ್ ಒಳಗಡೆ, ಈ 30 ದಿನದ ಒಳಗಡೆ ನಾವು ಪ್ರೊಫೆಷ್ನಲ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ಯಾರು ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಯಾಕೆ ಕಟ್ಟಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿದ್ದರೆ, ಮೊದಲನೇದಾಗಿ ಲೆಟ್ ಮಿ ಸ್ಟಾರ್ಟ್ ಫ್ರಮ್ GST ಡೀಲರ್ಸ್. ನೀವು GST ಡೀಲರ್ಸ್ ಆಗಿದ್ದರೆ, GST ಅಡಿಯಲ್ಲಿ ನೋಂದಣಿಯನ್ನು ಮಾಡಿಕೊಂಡಿದ್ರೆ, ರಿಜಿಸ್ಟ್ರೇಷನನ್ನು ತಗೊಂಡಿದ್ರೆ, ನೀವು 2500 ರೂಪಾಯಿಯನ್ನು ಪ್ರೊಫೆಷ್ನಲ್ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಟ್ಟುವಂತಹದ್ದು ಫಾರ್ ದಿ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ 25 ಟು ಮಾರ್ಚ್ 26, ಇದನ್ನು ಅಡ್ವಾನ್ಸ್ ಆಗಿ ಈ ಏಪ್ರಿಲಲ್ಲಿ 30ರ ಒಳಗಡೆ ನೀವು ಪಾವತಿ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಮಾಹಿತಿ ಬೇಕಾದರೆ, ನೀವು ಪೇಮೆಂಟನ್ನು ಮಾಡಬೇಕಾದ್ರೆ pt.kar.nic.in ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ವೆಬ್ಸೈಟ್ ಇದೆ, ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟು, ಅದರ ಮೂಲಕ ಪಾವತಿಯನ್ನು ಮಾಡಬಹುದು. ಎರಡನೇದಾಗಿ, ನಾನು GST ತೊಗೊಂಡಿದ್ದೀನಿ, GST ನಿಲ್ ರಿಟರ್ನ್ ಮಾಡ್ತಿದ್ದೀನಿ, ನಂದು ಟರ್ನ್ ಓವರೇ ಇಲ್ಲ, ನಾನೂ ಕಟ್ಟಬೇಕಾ ಅನ್ನುವಂಥ ಪ್ರಶ್ನೆ ನಿಮ್ಮದಾಗಿದ್ದರೆ, ಎಸ್, ಯು ಹ್ಯಾವ್ ಟು ಪೇ ಒನ್ಸ್ ಇಫ್ ಯು ರಿಜಿಸ್ಟರ್ಡ್ ಅಂಡರ್ GST ಅಡಿಯಲ್ಲಿ ನೀವು ನೋಂದಣಿಯನ್ನು ತಗೊಂಡಿದ್ರೆ ನೀವು 2500 ರೂಪಾಯಿ ಕಟ್ಟಲಿಕ್ಕೆ ಯು ಆರ್ ಲಯಬಲ್ ಟು ಪೇ ದ ಪ್ರೊಫೆಷನಲ್ ಟ್ಯಾಕ್ಸ್ ಫಾರ್ ದಿಸ್ ಫಿನಾನ್ಷಿಯಲ್ ಇಯರ್. ಹಾಗೆ ಹಿಂದಿನ ವರ್ಷ ನಾನು ಕಟ್ಟಿಲ್ಲ, ಆದರೆ ಈ ವರ್ಷ ಕಟ್ಟಬೇಕಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆಯಾಗಿದ್ದರೆ, ಹಿಂದಿನ ವರ್ಷ ನೀವು ಕಟ್ಟದೇ ಇದ್ದರೆ ನಿಮ್ಗೆ ಆಲ್ರೆಡಿ GST ಡಿಪಾರ್ಟ್ಮೆಂಟಿಂದ ಅಥವಾ ಲೋಕಲ್ GST ಆಫೀಸಿಂದ ಇರ್ಬೋದು ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಆಫೀಸಿಂದ ಇರ್ಬೋದು, ನಿಮಗೆ ನೋಟಿಸ್ ಕೂಡ ಬಂದಿರುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 2500 ರೂಪಾಯಿ ಮತ್ತು ಲೇಟ್ ಫೀಸು, ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಹಾಕಿ ನಿಮಗೆ ನೋಟಿಸನ್ನು ಕಳಿಸಿರ್ಬೋದು. ಇನ್ ಕೇಸ್ ನೋಟಿಸ್ ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ನೋಟಿಸ್ ಬರಬಹುದು. ಹಾಗಾಗಿ ಹೋದ ವರ್ಷ ಕಟ್ಟಿಲ್ಲ, ಈ ವರ್ಷನೂ ಕಟ್ಟಲ್ಲ ಅಂತ ಡಿಸೈಡ್ ಮಾಡೋದು ಅದು ಸೂಕ್ತ ಅಲ್ಲ. ಹಾಗೆ ವೃತ್ತಿಪರರು ಅಂತ ನಾನು ಹೇಳಿದೆ, ಡಾಕ್ಟರ್ಸು, ಇಂಜಿನಿಯರ್ಸು, ಆರ್ಟಿಸ್ಟು ಅಥವಾ ಆರ್ಕಿಟೆಕ್ಟ್ಸು, ಈ ಥರ ಯಾವುದೇ ವೃತ್ತಿಯಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ, ಅವರಿಗೆ ಈ ಪ್ರೊಫೆಷ್ನಲ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಇಂತಹವರು ಇಷ್ಟನ್ನು ಕಟ್ಟಬೇಕು. ಉದಾಹರಣೆಗೆ ಒಂದು ಬ್ಯೂಟಿ ಪಾರ್ಲರ್ ಇರುತ್ತೆ, ಅಥವಾ ಒಬ್ಬ ಡೆಂಟಿಸ್ಟು, ಡಾಕ್ಟ್ರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅಥವಾ ಬೇರೆ MBBS ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಈ ಥರ ಪ್ರತಿ ವೃತ್ತಿಗೂ ಕೂಡ ಒಂದು ಡಿಫೈನ್ ಮಾಡಲಾಗಿದೆ ಆ್ಯಕ್ಟಲ್ಲಿ. ಏನಂದರೆ ಇಂತಹವರು ಇಷ್ಟು ಕಟ್ಟಬೇಕು, 1000 ರೂಪಾಯಿ ಇರ್ಬೋದು, 1500 ಇರ್ಬೋದು, 2500 ಇರ್ಬೋದು, ಮ್ಯಾಕ್ಸಿಮಮ್ ಸಬ್ಜೆಕ್ಟ್ ಟು 2500 ಓನ್ಲಿ ಪರ್ ಆ್ಯನ್ಯಮ್. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೇನಾಗುತ್ತೆ, 25,000 ಮೇಲೆ ಸಂಬಳ ತೊಗೋತಾ ಇದ್ದರೆ ನಿಮಗೆ ಪ್ರತಿ ತಿಂಗಳು 200 ರೂಪಾಯಿಯನ್ನು ಕಟ್ ಮಾಡ್ತಾರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ. ಅದೇನಾಗುತ್ತೆ, ಮ್ಯಾಕ್ಸಿಮಮ್ 12 ಮಂತ್ಸ್ಗೆ 2400 ರೂಪೀಸ್ ಆಗುತ್ತೆ. ಹಾಗೆಯೇ ನೀವು ಯಾವುದೇ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರೆ, ಒಂದು ಪ್ರೊಫೆಷನನ್ನು ನಡೆಸ್ತಾ ಇದ್ದರೆ, ಸೊ ನೀವು ಕಟ್ಟಬೇಕಾಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ 2500. ಮಿನಿಮಮ್ ಸ್ಟಾರ್ಟ್ಸ್ ವಿತ್ 1000 ರೂಪೀಸ್ ಆ್ಯಂಡ್ ಮ್ಯಾಕ್ಸಿಮಮ್ 2500 ರೂಪೀಸ್. ಅದು ನೀವು PT ಶೆಡ್ಯೂಲಲ್ಲಿ ನೋಡಿದಾಗ ಆನ್ಲೈನಲ್ಲಿ ಕೂಡ ಮಾಹಿತಿ ಸಿಗುತ್ತೆ. ನನ್ನ ಪ್ರೊಫೆಷನ್ ಇದು, ನಾನು ಎಷ್ಟು ಕಟ್ಟಬೇಕು ಅನ್ನುವಂತಹ ಪ್ರಶ್ನೆ ಇದ್ದರೆ ನೀವು PT ಶೆಡ್ಯೂಲನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಎರಡನೇದಾಗಿ, ನಾವು 30ರ ಒಳಗಡೆ ಕಟ್ಟಿಲ್ಲ ಅಂದರೆ ಏನಪ್ಪ ಆಗುತ್ತೆ ಅನ್ನುವಂಥ ನಿಮ್ಮ ಪ್ರಶ್ನೆ ಇದ್ದರೆ, ಇದು ಯಾವುದೇ ಕಾರಣಕ್ಕೂ ಕೂಡ 30ನೇ ತಾರೀಕಿನ ಒಳಗಡೆ ಕಟ್ಟದೆ ಹೋದರೆ ನ್ಯಾಚುರಲಿ ಇಟ್ ಅಟ್ರಾಕ್ಟ್ಸ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಪೆನಾಲ್ಟಿ. ಒಬ್ಬ ಅಸೆಸಿಂಗ್ ಆಫೀಸರು ನಿಮಗೆ ನೋಟಿಸ್ ಕೊಟ್ಟಿದ್ದೆ ಆದರೆ ಆ ನೋಟಿಸಲ್ಲಿ ಅವರು ಏನು ಪೆನಾಲ್ಟಿಯನ್ನು ಲೆವಿ ಮಾಡ್ತಾರೆ ಮತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ನೋಟಿಸನ್ನು ಕೊಡಲಾಗುತ್ತೆ. ಹಾಗಾಗಿ ಅದರ ಬೇಸಿಸಲ್ಲಿ ನೀವು 30ರ ನಂತರ ಕಟ್ಟುವಾಗ ಕಟ್ಟಬೇಕಾಗತ್ತೆ. ಹಾಗಾಗಿ ಇದೆಲ್ಲವನ್ನ ಗಮನಿಸಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿಷ್ಟೇ, ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ 30 ಏಪ್ರಿಲ್ 2025 ಕೊನೆಯ ದಿನ. ಹಾಗಾಗಿ ನಾವು ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬೇಕು, ಲಯಬಿಲಿಟಿ ಎಷ್ಟು ಅಂತ ನಾವು ಕಟ್ಟಿ
ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಟರ್ನ್ ಸಬ್ಮಿಟ್ ಮಾಡಬೇಕಾ, ಎನ್ರೋಲ್ಮೆಂಟ್ ಇದ್ದರೆ ಎನ್ರೋಲ್ಮೆಂಟ್ ಅದಕ್ಕೆ ರಿಟರ್ನ್ ಸಬ್ಮಿಟ್ ಮಾಡಬೇಕಾ, ಅಥವಾ GST ಡೀಲರ್ ಇದ್ದರೆ ಡೈರೆಕ್ಟಾಗಿ 2500 ಕಟ್ಟಬೇಕಾ ಅನ್ನುವಂಥದ್ದನ್ನು ನೀವು ಯಾವ ಡೀಲರು ಅಥವಾ ನಿಮ್ಮ ವೃತ್ತಿ ಏನು ಅನ್ನುವುದರ ಆಧಾರದ ಮೇಲೆ ನೀವು ಪ್ರೊಫೆಷನಲ್ ಟ್ಯಾಕ್ಸನ್ನು ಕಟ್ಟಿದ್ರೆ ಮುಂದಿನ ದಿನಮಾನಗಳಲ್ಲಿ ಪ್ರೊಫೆಷನಲ್ ಟ್ಯಾಕ್ಸಿಂದ ನಿಮಗೆ ನೋಟಿಸ್ ಬರುವಂತಹದ್ದು ಅದು ತಪ್ಪುತ್ತೆ ಅಂತ ಹೇಳ್ತಾ, ಇದುವರೆಗೂ ಈ ಮಾಹಿತಿಯನ್ನು ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಏನು ಕೊಟ್ಟಿದ್ದೀನಿ ಇದು ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ, ಏನಾದರೂ ನಿಮ್ಮ ಮಾಹಿತಿ ಬೇಕಾದರೆ ನೀವು pt.kr.nic.in ಈ ವೆಬ್ಸೈಟ್ಗೆ ಹೋದರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಥ್ಯಾಂಕ್ ಯು. ನಮಸ್ತೆ.